ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳಾದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ವಿಶೇಷ ಬಂದು ಈಗ ಎಲ್ರಿಗೂ ಗೊತ್ತು ನಿಮಗೆ, ಕುಂಭಮೇಳ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ನಾನು ಫ್ಯಾಮಿಲಿ ಸಮೇತ ಪ್ಲಾನ್ ಮಾಡಿದ್ದೀನಿ, ಎಲ್ಲ ರೆಡಿಯಾಗಿದೆ. ಇವತ್ತು ಡೇಟ್ ನೋಡು, ವೆಡ್ನೆಸ್ಡೇ 5ನೇ ತಾರೀಕು ಫೆಬ್ರವರಿ 10-11 ಆಗಿದೆ ಟೈಮು ನೈಟು. ಸೊ ಕಾರ್ ಫುಲ್ ಎಲ್ಲ ಪ್ಯಾಕ್ ಆಗಿದೆ, ಲಗೇಜ್ ಎಲ್ಲ. ಫ್ಯಾಮಿಲಿ ನಾವು 5 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಸೊ ಕಾರೆಲ್ಲ ರೆಡಿ ಇದೆ, ಸಿಂಗಲ್ ಡ್ರೈವಿಂಗು. ಪ್ರಯಾಗ್ರಾಜ್ಗೆ ಎಲ್ಲ ಸಿದ್ಧತೆ ಒಳಗೆ ಪೂಜೆ ಮಾಡ್ತಾವ್ರೆ ನಮ್ಮಮ್ಮ ಮತ್ತು ನನ್ನ ವೈಫು. ನಾವು ಮಾಲೂರಿಂದ ಬಿಡ್ತಾ ಇದ್ದೀವಿ. ಇಲ್ಲಿಂದ ಪ್ರಯಾಗ್ರಾಜ್ ಬಂದು ಆಲ್ಮೋಸ್ಟ್ 1700 ಕಿಲೋಮೀಟರ್ಸ್ ಇದೆ. ಸೊ ನಾವು ಹೋಗೋದು ಹೈದ್ರಾಬಾದು, ನಾಗ್ಪುರ, ಪ್ರಯಾಗ್ರಾಜು, ಆಲ್ಮೋಸ್ಟ್ 5 ಸ್ಟೇಟ್ಸ್ ಕವರ್ ಆಗುತ್ತೆ. ಸೊ ನೋಡೋಣ T1 ಎಷ್ಟು ಕಿಲೋಮೀಟ್ರು ಕವರ್ ಆಗುತ್ತೋ. ಮಂತ್ರ ಹೇಳ್ಬೇಕು. ಸ್ವಾಮಿ ನಾವಪ್ಪ ಎಲ್ಲ ಇದ್ವಿ, ನಾಶಕ ಮಾಡಪ್ಪ ನೋಡಿಲ್ಲ. ಸೊ ಗೈಸ್, ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಟೈಮ್ ಈಗ 10:39 ಆಗಬೇಕು. ಸೊ ಪ್ರಯಾಗ್ರಾಜ್ ನೋಡಿ, ಇಲ್ಲಿಂದ ಆಲ್ಮೋಸ್ಟ್ 1 ಡೇ 5 ಅವರ್ಸ್ ತೋರಿಸ್ತಾ ಇದೆ. 3500 ರೂಪಾಯಿ ಟೋಲ್ ತೋರಿಸ್ತಾ ಇದೆ. ಸೊ 1 ಡೇ 10 ಅವರ್ಸ್ ಅದ್ರ ಪ್ರಕಾರ ತೋರಿಸ್ತಾ ಇದೆ. ನೋಡೋಣ. ಸೊ ಎಲ್ಲ ಸೆಟ್ ಆಗಿದ್ದೀವಿ. ನಿಂಬೆಹಣ್ಣು ತೋರಿಸ್ಕೊಂಡು ಮುಂದಕ್ಕೆ ಮೂವ್ ಆಗೋಣ. ಗೈಸ್, ಹರ ಹರ ಮಹಾದೇವ್, ಬನ್ನಿ ಹೊರಡೋಣ. ಗೈಸ್, ನಮ್ಮೂರು ಜಾತ್ರೆ ನಡೀತಾ ಇದೆ. ಸೊ ಬಸವೇಶ್ವರ ಜಾತ್ರೆ ಇವತ್ತು. ನಮ್ಮದೇ ಟೆಂಪಲ್ದು ರಾವಣಾಸುರ ಉತ್ಸವ ಎಲ್ಲ ಇತ್ತು. ಸೊ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಮುಂದೆ ಪ್ರಯಾಣ ಮುಂದುವರ್ಸೋಣ. ಸೊ ನೋಡಿ ಫ್ರೆಂಡ್ಸ್, ಇದು ಬೈಲು ಬಸವೇಶ್ವರ ದೇವಸ್ಥಾನದ ಜಾತ್ರೆ ಪ್ರತಿ ವರ್ಷ ನಡೆಯುತ್ತೆ. ಇವತ್ತು ದೇವರುಗಳು ಉತ್ಸವ ನಡೀತಾ ಇದೆ. ಮಾರಮ್ಮನು, ರಾವಣಾಸುರನು, ಮುನೇಶ್ವರ ಸ್ವಾಮಿ, ನೋಡಿ ಫ್ರೆಂಡ್ಸ್, ಎಲ್ಲ ದೇವರುಗಳನ್ನು ಹಾಲಾಗಿ ಮುಗಿಸಿ ನೈಟ್ ಸೆಲೆಬ್ರೇಷನ್ ಮಾಡ್ತೀವಿ. ನಿನ್ನೆ ರಥೋತ್ಸವ ಆಗಿದೆ. ಸೊ ರಥೋತ್ಸವ ಪೂಜೆ ಕೂಡ ನಮ್ಮ ಫ್ಯಾಮಿಲಿಯವರೇ ಮಾಡಿಸೋದು. ಅದಲ್ಲದೆ ಇದು ಬಂದು ರಾವಣಾಸುರ. ಸೊ ಇದು ವಿಶೇಷ ಪೂಜೆ ನಮ್ಮ ಮನೆಯಲ್ಲೇ ನಮ್ಮ ಮನೆತನದವರು ಮಾಡಿಸೋದು. ಚಂದ್ರಮೌಳೇಶ್ವರ ಸುಮಠ ದೇವಸ್ಥಾನ ಇದೆ. ನೀರು ಜಾಸ್ತಿ ಕುಡಿದು ಎಲ್ಲ ಮಾಡ್ತಾ ಇದ್ದಾರೆ. ತುಂಬ ದೂರಿಂದ ಮಾಡ್ತಾರೆ. ಬೇಡಿಕೆ
ದೇವಸ್ಥಾನ. ಸೊ ನಮ್ಮ ಫ್ರೆಂಡ್ಸು ನಮ್ಮ ರಿಲೇಟಿವ್ ರೇಣುಕಾರಾಧ್ಯ ಅಂತ, ಇವರೇ ಇಲ್ಲಿ ಪೂಜೆ ಪುರೋಹಿತೆ ಎಲ್ಲ ಮಾಡೋದು. ತುಂಬಾ ಪ್ರಸಿದ್ಧಿಯಾಗಿ ಜಾತ್ರೆ ನೋಡಿ. ಡ್ಯೂಟಿ ಎಲ್ಲ ರೆಡಿಯಾಗಿ ನಿಂತಿದೆ. ಅಪ್ ಅಂಡ್ ಡೌನ್ ಅರೌಂಡ್ 4,000 ಕಿಲೋಮೀಟರ್ ಆಗ್ಬೋದು. ಪ್ರಯಾಗರಾಜ್ದಿಂದ ಮುಂದೆ ಕಾಶಿ ಮತ್ತೆ ಅಯೋಧ್ಯ ಇದೆಲ್ಲ ಹೋಗೋ ಪ್ಲಾನಿಂಗ್ ಇದೆ. ನೋಡೋಣ ಅಲ್ಲಿ ರಶ್ ಯಾವ ಥರ ಇದೆ ಮತ್ತೆ ಯಾವ ಥರ ಅನುಕೂಲ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೋಗ್ತಾ ಹೋಗ್ತಾ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಟೈಮಿಗೆ ಎಕ್ಸಾಕ್ಟ್ಲಿ 1:30. ಸೊ ಆಲ್ಮೋಸ್ಟ್ 100 ಕಿಲೋಮೀಟ್ರ್ ಬಂದಿದ್ದೀವಿ. ಫಸ್ಟ್ ಫ್ಯೂಲ್ ಬ್ರೇಕ್ ನಿಯರ್ ಬೈ ಬಾಗೇಪಲ್ಲಿ ಹತ್ರ ಇದ್ದೀವಿ. ಸೊ ಇದೇ ಕರ್ನಾಟಕ ಬಾರ್ಡ್ರು ನೋಡಿ. ಫ್ಯೂಲ್ ರೀಫಿಲ್ ಮಾಡಿದ್ದೀವಿ. ಆಲ್ಮೋಸ್ಟ್ 42 ಲೀಟ್ರ್ ಬಂದಿದೆ. 41.96 4,340 ರುಪೀಸ್ ಆಗಿದೆ. ಸೊ ಜರ್ನಿ ಕಂಟಿನ್ಯೂ ಮಾಡೋಣ. ಸೊ ಹೈವೇಸ್ ಏನು ಜಾಸ್ತಿ ರೆಕಾರ್ಡ್ ಮಾಡೋಕ್ಕೆ ಹೋಗಲ್ಲ, ಎಷ್ಟಾಗುತ್ತೋ ಅಷ್ಟು ರೀಚ್ ಮಾಡ್ತೀನಿ. ಡ್ರೈವ್ ಅಪ್ಡೇಟ್ ಟೈಮು 4:38. ಒಂದು ಟೀ ಬ್ರೇಕ್ ಆಯಿತು. ಹೈದ್ರಾಬಾದು 267 ಕಿಲೋಮೀಟರ್ ಇದೆ. ನಾಗ್ಪುರು 789 ಕಿಲೋಮೀಟರ್ ಇದೆ. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಟೈಮ್ 9 o'clock. ಆಲ್ರೆಡಿ ನೆಹರು ಔಟರ್ ರಿಂಗ್ ರೋಡ್ ಎಂಟ್ರ್ ಆಗ್ತಾ ಇದ್ದೀವಿ, ಹೈದ್ರಾಬಾದು. ಸೊ ಹೈದ್ರಾಬಾದ್ ಒಳಗೆ ಹೋಗಲ್ಲ. ಹೈದ್ರಾಬಾದ್ ರಿಂಗ್ ರೋಡಲ್ಲಿ ನಾಗ್ಪುರ್ ಹೈವೇ ಕನೆಕ್ಟ್ ಆಗ್ತದೆ. ಸೊ ಮಧ್ಯದಲ್ಲಿ ಒಂದು 2 hours ನಿಲ್ಲಿಸ್ಬಿಟ್ಟಿದ್ದೆ ನಿದ್ದೆ ಮಾಡೋಕ್ಕೆ. ಗುಡ್ ಮಾರ್ನಿಂಗ್ ಗೈಸ್. ಟೈಮು 11:30 ಆಗಿದೆ. ಸೊ ಆಲ್ಮೋಸ್ಟ್ 800 ಕಿಲೋಮೀಟ್ರ್ ಕವರ್ ಮಾಡಿದ್ದೀನಿ. ಇನ್ನೊಂದು 950 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿ ಹೈವೇಲಿ ನಾಗ್ಪುರ್ ಹೈವೇ. ನಾಗ್ಪುರ್ ಇಲ್ಲಿಂದ 380 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲೊಂದು ದೇವಸ್ಥಾನ ಇದೆ. ಊಟ ಮಾಡೋಣ ಅಂತ ನಿಲ್ಲಿಸಿದ್ವಿ, ಅಂದರೆ ಊಟ ಪ್ರಿಪೇರ್ ಮಾಡೋಣ ಅಂತ. ಸೊ ನೋಡಿ, ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದಾರೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ, ರೋಡ್ ಪಕ್ಕದಲ್ಲೇ ಇದೆ. ಸೊ ನೀರು ಕೂಡ ಪಾತ್ರೆ ಗೀತ್ರೆ ತೊಳಿಬೇಕಂತಂದರೆ ಅದಕ್ಕೆಲ್ಲ ನೋಡಿ ಇಲ್ಲಿ ವ್ಯವಸ್ಥೆ ಇದೆ. ಸೊ ತುಂಬ ಅನುಕೂಲವಾಗಿದೆ. ಲೊಕೇಶನ್ನ ಟ್ಯಾಗ್ ಮಾಡ್ತೀನಿ. ಸೊ ಯಾರು ಬಂದಿಲ್ಲಿ ಫುಡ್ಡು ಎಲ್ಲ ಪ್ರಿಪೇರ್ ಮಾಡಬೇಕು ಅಂತಂದರೆ ಇಲ್ಲಿ ಮಾಡ್ಕೊಳ್ಬೋದು. ತುಂಬ ಅನುಕೂಲವಾಗಿದೆ. ಸೊ ಇಲ್ಲಿ ಊಟ ಮುಗಿಸಿ ಮುಂದೆ ಕಂಟಿನ್ಯೂ ಆಗ್ತೀವಿ ಫ್ರೆಂಡ್ಸ್. ನೋಡಿ, ನಮ್ಮ ಶ್ರೀಮತಿಯವರು ಟೀ ಕುಡಿತಾ ಇದ್ದಾರೆ. ಬೆಳಗ್ಗೆಯಿಂದ ಟಿಫಿನ್ ಅಡ್ರೆಸ್ಸೇ ಇಲ್ಲ. ಇಷ್ಟೊತ್ತಾಯಿತು, ನೈಟಿಂದ ಡ್ರೈವ್ ಮಾಡ್ತಾನೇ ಇದ್ದೀನಿ. ಹಾಯ್ ಗೈಸ್, ಡೇ 2 ಡ್ರೈವಿಂಗ್ ಕಂಟಿನ್ಯೂ ಆಗಿದೆ. ಆಲ್ಮೋಸ್ಟ್ ಇನ್ನೊಂದು 30-40 ಕಿಲೋಮೀಟರ್ಸ್ ಇದೆ ಪ್ರಯಾಗ್ರಾಜ್. ಸೊ ನೈಟ್ ಫುಲ್ ಡೇ ಜರ್ನಿ ಜಾಸ್ತಿ ನಾನು ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂತಂದರೆ ಬರೀ ರೋಡಲ್ಲಿ ಅದೇ ರೋಡು, ಹೈವೇಸು. ಸೊ ಈಗ ಇಲ್ಲೊಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಪ್ರಿಪೇರಿ ಮಾಡೋದು 11 o'clock ಆಗಿದೆ. ಸೊ ನೋಡಿ, ಈ ಲೊಕೇಶನಲ್ಲಿ ಇಲ್ಲೊಂದು ಚಿಕ್ಕದಾಗಿ ಟೆಂಪಲ್ ಇದೆ. ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು
ಇಲ್ಲಿ ಪ್ರಯಾಗ್ರಾಜಿಂದ ಬಂದಿರೋರು ಒಂದು ಟೀಮ್ ಇದೆ. ಇಲ್ಲಿ ಅಲ್ಲಿ ಟಿ ಟಿ ನಿಂತಿದೆ ನೋಡಿ, ಅವರು ಹೋಗಿ ಬಂದಿದ್ದಾರೆ. ಟಿ ಟಿ ಕೆಟ್ಟೋಗಿದೆಯಂತೆ. ಸೊ ಅವರು ಹೇಳಿದ ಪ್ರಕಾರ ತುಂಬ ಕ್ರೌಡ್ ಜಾಸ್ತಿ ಇದೆ ಅಂತ ಪ್ರಯಾಗ್ರಾಜಲ್ಲಿ. ಸೊ ನೋಡೋಣ, ನಾವು ಹೋಗ್ತಾ ಇದ್ದೀವಿ ಇದೇ ಟೈಮಲ್ಲಿ. ಹಾಯ್ ಗೈಸ್, ಜಸ್ಟ್ ನಾವು ಪ್ರಯಾಗ್ರಾಜ್ ಎಂಟ್ರಿ ಆದ್ವಿ. ಎಂಟ್ರೆನ್ಸಲ್ಲಿ 10 ಕಿಲೋಮೀಟ್ರ್ ಬಿಫೋರ್ ಪೊಲೀಸರು ಅಲೋ ಮಾಡಲ್ಲ, ಪಾರ್ಕಿಂಗ್ ಹಾಕಕ್ಕೆ ಹೇಳ್ತಾರೆ. ಸ್ವಲ್ಪ ಅವ್ರ ಹತ್ರ ಹಾಗೆ ಹೀಗೆ ಮಾತಾಡಿ ಒಳಗೆ ಬಂದ್ವಿ ನಾವು. ನೋಡಿ, ಇದು ಪ್ರಯಾಗ್ರಾಜ್ ಮೇನ್ ರೋಡು, ರಶ್ ಈ ಥರ ಇದೆ. ಹೆಚ್ಚು ಕಡಿಮೆ ನೋಡಿ, ಟೈಮ್ ಬಂದು 5:30 ಆಯಿತು. ಅಲ್ಲಿ 1 ಅವರ್ ಮೇಲೆ 1.5 ಅವರ್ ಕಾದ್ವಿ ಒಳಗೆ ಎಂಟ್ರಿ ಆಗೋದಕ್ಕೆ. ಸೊ ಈಗ ಒಳಗೆ ಬಂದಿದ್ದಾಯಿತು. ನೋಡೋಣ ಮುಂದೆ ಹಿಂಗೆ ಇದು ಮಾಡ್ತಾರೋ. ತುಂಬ ಆಟೋಗಳಿದೆ, ಕೆಲವೊಂದು ಕಾರ್ಗಳು ಒಳಗೆ ಬಂದಿದ್ದಾವೆ. ಸೊ ನಾವಿನ್ನೂ ಮೇನ್ ರೋಡಲ್ಲೇ ಇದ್ದೀವಿ. ನಾನು ಜಂಗಮವಾಡಿ ಮಟ್ಟಿಗೆ ಮ್ಯಾಪ್ ಹಾಕಿದ್ದೀನಿ. 10 ಕಿಲೋಮೀಟರ್ 45 ಮಿನಿಟ್ಸ್ ತೋರಿಸ್ತಾ ಇದೆ ಮ್ಯಾಪ್. In 200 meters, turn left onto National Highway 135C, National Highway 35. ಗೈಸ್ ನೋಡಿ, ಪ್ರಯಾಗ್ರಾಜ್ದು ಬ್ರಿಡ್ಜ್ ಮೇಲೆ ಇದ್ದೀವಿ. ನಾನು ಕಾರಲ್ಲಿ ಕುಂತಿದ್ದೀನಿ. ಹಾಯ್, ಸೊ ಗೈಸ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ವ್ಯೂ. ಈವ್ನಿಂಗ್ ಟೈಮು ಎಷ್ಟು ಪ್ರಶಾಂತವಾಗಿ ಕಾಣಿಸ್ತಾ ಇದೆ. ಆಕಾಶ ಮತ್ತೆ ನೀರು ಎಲ್ಲ ಒಂದೇ ಆಗಿದೆ. ಬೋಟ್ಸ್ ಕೆಳಗಡೆ ಓಡಾಡ್ತಾ ಇದ್ದಾರೆ. ಇದು ಸಂಗಮ ಅಂತಾರೆ. ಇದು ಪ್ರಯಾಗ್ರಾಜ್ದು ಹ್ಯಾಂಗಿಂಗ್ ಬ್ರಿಡ್ಜ್. ಸೊ ಬ್ರಿಡ್ಜ್ಗೆ ನೋಡಿ ಕಲರ್ ಲೈಟ್ ಎಷ್ಟು ಚೆಂದಾಗಿ ಸೆಟ್ ಮಾಡಿದ್ದಾರೆ. ನೈಟ್ ಟೈಮಲ್ಲಿ ಲೈಟಿಂಗ್ಸ್ ನೋಡೋದೇ ತುಂಬ ಅದ್ಭುತವಾಗಿದೆ. ವಿಂಡೋ ಡೌನ್. ಪ್ರಯಾಗ್ರಾಜ್ ಸಂಗಮ ತುಂಬ ಹತ್ರಕ್ಕೆ ಬಂದಿದ್ದೀವಿ. ತುಂಬ ಹತ್ರಕ್ಕೆ ಅಂತಂದರೆ ಇಲ್ಲಿಂದ ಒಂದು 100 ಮೀಟ್ರ್ ಇಲ್ಲ. ಸೊ ಇಲ್ಲಿ ನೋಡಿ ಕಾರ್ ಬಂದಿದೆ, ಅದನ್ನೇ ಕಾರ್ ಹಾಕ್ಕೊಂಡು. ಸೊ ಇಲ್ಲಿಂದ ಜಸ್ಟ್ 100 ಮೀಟ್ರ್ ನಡೆದ್ರೆ ಸಂಗಮ ಇದೆ. ಸೊ ಇದು ನಮ್ಮ ಅದೃಷ್ಟನೇ ಅನ್ನೋದು. ಎಷ್ಟೇ ಕ್ರೌಡ್ ಇದ್ರೇನು, ಕ್ರೌಡೇನು ಆ ಥರ ಇಲ್ಲ, ಬಟ್ ವೆಹಿಕಲ್ಸ್ ತುಂಬ ಅವಾಯ್ಡ್ ಮಾಡಿದ್ದಾರೆ ಸಿಟಿ ಒಳಗೆ ಬರೋದು. ಸೊ ಅದರಿಂದಾಗಿ ಕೆಲವೊಂದು ಇನ್ಫ್ಲೂಯೆನ್ಸ್ ಮೇಲೆ ಇಲ್ಲ ಅಂತಂದರೆ ಪರ್ಮಿಷನ್ಸ್ ಮೇಲೆ ಒಳಗಡೆ ಬಿಡ್ತಾ ಇದ್ದಾರೆ. ಈವನ್ VIP ಪಾಸ್ ಕೂಡ ಅಲೋ ಮಾಡ್ತಾ ಇಲ್ಲ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಳಗೆ ಬಂದೆಲ್ಲ ಸೆಟಲ್ ಆಗೋಷ್ಟರೊಳಗೆ. ಬಟ್ ಆದಮೇಲೆ ಒನ್ ಡೇ ಸ್ಟೇ ಮಾಡಿದ್ಮೇಲೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ಜರ್ನಿ ಮಾಡಿರೋ ಕಷ್ಟ ಅದೆಂಥದ್ದು ನಿದ್ದೆ ಕೆಟ್ಟಿರೋದು ಎಲ್ಲ ಇಲ್ಲಿ ಬಂದಮೇಲೆ ಒಂದೇ ಸತಿ ಕಣ್ಣು ಕಾಣ್ದಂಗೆ ಎಲ್ಲೋ ಹೋಗ್ಬಿಡುತ್ತೆ.
ತುಂಬ ಅದ್ಭುತವಾದ ಜಾಗ. ಗೈಸ್, ಸೆಕ್ಟರ್ 15 ಬ್ರಿಡ್ಜಲ್ಲಿ ಎಂಟ್ರಿ ಕೊಡ್ತಾ ಇದೀವಿ. ಆ ಕಡೆ ಹೋಗ್ತಾ ಇದೀವಿ ಸೆಕ್ಟರ್ಸ್ಗೆ. ನೈಟು 11:18 ಆಗಿದೆ. ನೋಡಿ, ಮಧ್ಯದಲ್ಲಿ ನೀರು ಹರಿತಾ ಇದೆ. ಎಷ್ಟು ಚೆನ್ನಾಗಿ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ. ಸೊ ಕೆಳಗೆ ಟ್ಯೂಬ್ಸ್ ಮಾಡಿ ಬ್ರಿಡ್ಜ್ ಮಾಡಿದ್ದಾರೆ, ಟೆಂಪ್ರವರಿ ಬ್ರಿಡ್ಜ್ ಪ್ರಯಾಗ್ರಾಜ್ಗಾಗಿ, ಕುಂಭಮೇಳಗಾಗಿ. ಸೊ ಏನು ಅಲ್ಲಾಡಬಾರ್ದು ಆ ಥರ ಸ್ಟ್ರಾಂಗ್ ಆಗಿ ಬ್ರಿಡ್ಜ್ ಮಾಡಿದ್ದಾರೆ. ವೆಹಿಕಲ್ಸ್ ಎಲ್ಲ ಆರಾಮಾಗಿ ಹೋಗ್ಬೋದು, ನಡ್ಕೊಂಡು ಹೋಗೋರು ಹೋಗ್ತಾರೆ. ಇಲ್ಲೆಲ್ಲ ಬೈಕರ್ಸು ಬೈಕ್ ಮುಖಾಂತರ ಎಲ್ಲರನ್ನು ಡ್ರಾಪ್ ಮಾಡೋದು, ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಲೋಕಲ್ ರೇಟ್ ಅದೇ ಇದು ಮಾಡ್ತಾರೆ. ಇವರೆಲ್ಲ ರ್ಯಾಪಿಡೋ ಮುಖಾಂತರ, ರ್ಯಾಪಿಡೋ ಅಂತ ಏನಿಲ್ಲ, ಇಷ್ಟಿಷ್ಟು ಅಂತ ಮಾತಾಡ್ಕೊಂಡು ಬಂದವ್ರನ್ನೆಲ್ಲ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಈ ಥರ ಎಲ್ಲ ಇದು ಮಾಡ್ತಾರೆ. ನೈಟಲ್ಲೂ ಅಷ್ಟೇ. ಈಗ ಅಲ್ಲಿ ನೋಡಿ 11:20 ಆಗಿದೆ. ಇಷ್ಟು ಜನ ಇದ್ದಾರೆ ಇಲ್ಲಿ, ಓಡಾಡ್ತಾ ಇದ್ದಾರೆ ಜನ. ಬಟ್ ಲಾಸ್ಟ್ ಟೈಮ್ ಆಗಿದ್ದು ಇನ್ಸಿಡೆಂಟ್ ಏನು, ಕುಂಭಮೇಳಲ್ಲಿ ಜನ ತಳ್ಳಾಟ ಎಲ್ಲ ಆಯಿತು, 30 ಜನ ಸತ್ತೋದ್ರು ಅಂತೆಲ್ಲ ಬಂತಲ್ಲ ನ್ಯೂಸು. ಅದಾದ್ಮೇಲೆ ತುಂಬಾ ಥರದ ಸ್ಟೆಪ್ಸ್ ತಗೊಂಡಿದ್ದಾರೆ. ಯಾವುದೇ ವೆಹಿಕಲ್ಸ್ ಆಗಲಿ ಔಟ್ಸೈಡಿಂದ ಬರೋದು, ಒಳಗಡೆ ಅಲೋ ಮಾಡಲ್ಲ. ಆಲ್ಮೋಸ್ಟ್ ಏನು ಎಂಟ್ರೀಸ್ ಇದೆ, 3-4 ಎಂಟ್ರೀಸ್ ಇದೆ ಕುಂಭಮೇಳಗೆ. ಅಷ್ಟು ಎಂಟ್ರಿಲ್ದು 13 ಕಿಲೋಮೀಟರ್ 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ದೊಡ್ಡ ದೊಡ್ಡ ಪಾರ್ಕಿಂಗ್ ಲಾಟ್ಸ್ ಮಾಡಿದ್ದಾರೆ. ಆ ಪಾರ್ಕಿಂಗ್ ಲಾಟ್ಸಲ್ಲೇ ವೆಹಿಕಲ್ಸ್ನಲ್ಲೇ ಪಾರ್ಕ್ ಮಾಡಿಸ್ಬಿಟ್ಟು, ಸೊ ನೆಕ್ಸ್ಟ್ ಒಳಗೆ ಬರ್ಬೇಕಂತಂದರೆ ಶೇರ್ ಆಟೋಸ್ ಇದೆ, ಬೈಕ್ಸ್ ಇದೆ. ಇದ್ರ ಮುಖಾಂತರ ಎಲ್ಲರೂ ಬಂದು ಒಳಗೆ ಬಂದು ತ್ರಿವೇಣಿ ಸಂಗಮಕ್ಕೆ ಬಂದು ಶಾಹಿ ಸ್ನಾನ ಮಾಡ್ಬೋದು. ಸೊ ತುಂಬ ಎಕ್ಸಸೈಸ್ ಇರುತ್ತೆ. ಇಲ್ಲಿ ಬಂದಮೇಲೆ ಒಂದಾದ್ರೆ ಬರೋರು ಟ್ರಾವೆಲ್ ಮಾಡೋದು, ಒಂದಾದ್ರೆ ಇಲ್ಲಿ ಬಂದಮೇಲೆ ಮತ್ತೆ ಇಲ್ಲಿಗೆ ರೀಚ್ ಆಗೋದು ಏನೊಂದು 13 ಕಿಲೋಮೀಟರ್ 14 ಕಿಲೋಮೀಟರ್ ಇದೆಯಲ್ಲ, ಅದನ್ನು ತುಂಬ ಹಂತವಾಗಿ ಇದು ಮಾಡಿದ್ದಾರೆ. ಸೊ ನೋಡಿ, ನಾವೀಗ ಸೆಕ್ಟರ್ಸ್ ಕಡೆ ಬಂದ್ವಿ. ಇಲ್ಲಿ ಒಂದೊಂದು ಸೆಕ್ಟರ್ನು ಒಂದೊಂದು ಥರದ್ದು ಇದು ಮಾಡಿದ್ದಾರೆ. ಸೊ ಹೆಂಗಿದೆ ಏನು ಅಂತ ಏನು ಒಂದು ಚೂರು ಐಡಿಯಾ ಇಲ್ಲ. ಜಸ್ಟ್ ಬ್ಲೈಂಡಾಗಿ ಬರ್ತಾ ಇದ್ದೀವಿ, ನೋಡೋಣ ಯಾವ ಥರ ಫೆಸಿಲಿಟೀಸ್ ಇದೆ. ನೈಟ್ ಸ್ಟೇ ಮಾಡ್ಬೇಕಂತಂದರೆ ಶೆಡ್ಸ್ ಎಲ್ಲ ಹಾಕೋದಕ್ಕೆ ಎಲ್ಲ ಫೆಸಿಲಿಟಿ ಇದೆ, ಪಾರ್ಕಿಂಗ್ ವ್ಯವಸ್ಥೆ ಇದೆಯಾ ಎಲ್ಲ ನೋಡೋಣ. ಸೊ ಈ ಕಡೆ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು, ಆಂಬುಲೆನ್ಸು, ಫೈರ್ ಇಂಜಿನ್ನು ಎಲ್ಲ ಇದು ಮಾಡಿದ್ದಾರೆ. ಮತ್ತು ಈ ಕಡೆ ನಾಸಾದವರು ಶೆಡ್ಸ್ ಮಾಡಿದ್ದಾರೆ. ನಾಸಾ ಜೆಟ್ ಪ್ಲೈನ್ದು ಸಿಂಬಲ್ ಇದೆ. ಸೊ ಇದೆಲ್ಲ ಟೆಂಪ್ರವರಿ ಬ್ರಿಡ್ಜ್ ಅಂತ ಹೇಳ್ಬೋದು. ಇದೆಲ್ಲ ಕೆಳಗೆ ಸ್ಯಾಂಡ್ ಇದೆ, ಐರನ್ ಪ್ಲೇಟ್ಸ್ ಹಾಕ್ಬಿಟ್ಟು ವೆಹಿಕಲ್ಸು ಸ್ಯಾಂಡಲ್ಲಿ ಇದಾಗುತ್ತೆ ಇರೋ ಥರ ದೊಡ್ಡ ದೊಡ್ಡ ಪ್ಲೇಟ್ಸ್ ಹಾಕಿದ್ದಾರೆ. ಕಾರ್ಗಳಾಗಿರ್ಬೋದು, ಆಟೋ ರಿಕ್ಷಾ, 2 ವೀಲರ್ಸು ಮೂಮೆಂಟ್ಗೆಲ್ಲ ಏನು ಇಶ್ಯೂ ಆಗಲ್ಲ, ಆರಾಮಾಗಿ ಓಡಾಡ್ತಾ ಇದ್ದಾರೆ ಗಾಡಿಗಳು. ತುಂಬ UP ಗೌರ್ಮೆಂಟ್ ತುಂಬ ಸ್ಟೆಪ್ಸ್ ತಗೊಂಡಿದೆ ಕುಂಭಮೇಳಕ್ಕೆ. ಬಟ್ ಮೊನ್ನೆ ಆಗಿದ್ದು ಏನು 30 ಜನ ತಳ್ಳಾಟದಲ್ಲಿ ಇನ್ಸಿಡೆಂಟ್ ಆಯಿತು, ಅದೊಂದು ಬಿಟ್ಟರೆ ಬೇರೆ ಎಲ್ಲ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಒಂದೇನಂತಾರೆ ನಾವು ಫೇಸ್ ಮಾಡಿದ್ದು ಕ್ರೌಡ್ ಮ್ಯಾನೇಜ್ಮೆಂಟು ತುಂಬ ಪೂರ್ ಇದೆ ಇಲ್ಲಿ. ಟ್ರಾಫಿಕ್ ಮ್ಯಾನೇಜ್ಮೆಂಟು ಇನ್ಸೈಡ್ ಸಿಟಿ ರೋಡ್ಸ್ ಆಗಿರ್ಬೋದು, ಬ್ಲಾಕ್ ಮಾಡೋದಾಗಿರ್ಬೋದು, ಅದನ್ನೊಂದು ಸ್ವಲ್ಪ ಪ್ರಾಪರಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿತ್ತು ಅನಿಸುತ್ತೆ. ಇದೆಲ್ಲ ಶೆಡ್ ಸಿಟಿ, ಒಂದು ಶೆಡ್ಡಲ್ಲಿ ಎಂಟ್ರಿ ಕೊಡ್ತಾ ಇದ್ದೀನಿ. ಆಲ್ರೆಡಿ ನೋಡ್ಬೋದು ಎಲ್ಲ ಶೆಡ್ಸು ಆಕ್ಯುಪೈ ಆಗಿದೆ.
ಜನಗಳೆಲ್ಲ ಸ್ಟೇ ಆಗಿದ್ದಾರೆ. ಸೊ ನಾವೀಗ ಟೆಂಟ್ ಹಾಕ್ಬೇಕಂದ್ರೆ ಕಾರ್ ಪಾರ್ಕ್ ಮಾಡ್ಬೇಕಂತಂದ್ರೆ ಎಲ್ಲಿ ಜಾಗ ಇದೆ, ಎಲ್ಲಿ ಫೆಸಿಲಿಟಿ ಇದೆ ಒಂದು ಸ್ವಲ್ಪ ಹುಡುಕ್ಬೇಕಾಗತ್ತೆ. ನೋಡೋಣ, ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ಒಂದು ಸೆಕ್ಟರ್ ಅಲ್ಲಿ ಎಷ್ಟಮ್ಮ ಸೆಕ್ಟರ್ ನಂಬರ್ ಇದು? 15 ಅಲ್ಲ 16 ಅನ್ಸುತ್ತೆ. 16 ಅಲ್ಲಿ ಶೆಡ್ ಹಾಕಿದೀವಿ. ಸೊ ಕಾರ್ ಇಲ್ಲಿ ಮುಂದೆ ಇರುತ್ತೆ. ಕಾರಲ್ಲಿ ಇಬ್ರು ಮಲಗ್ತೀವಿ. ಶೆಡ್ ಅಲ್ಲಿ ಒಂದು 4 ಜನ ಮಲಗ್ಬೋದು, ಬರೀ 3 ಜನ ಮಲಗ್ತಾರೆ. ಹೇಳು ಹೇಳ. ಗುಡ್ ಮಾರ್ನಿಂಗ್ ಗೈಸ್, ಟುಡೇ ಇಸ್ ಡೇ 3. ಹೇಳು ಹೇಳ್ಬೇಕು ಪಟ್ಟಂತ. ಹೆಂಗಿರೇನು ಇದು ಎಡಿಟ್ ಮಾಡಿ ನೀವು ಹಾಕೋದು, ಅದಕ್ಕೆ ಹೇಳು ಬೇಗ. ಹಾಕ್ರಿ ಇಂಗ್ಲಿಷಲ್ಲಿ ಬಿಡಮ್ಮ. ಅಯ್ಯಮ್ಮ ಯಾರೋ ಹೇಳ್ತಾಳಲ್ಲ, ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಾಳೆ. ಸ್ಟೇಜ್ ಫಿಯರ್ ಅಷ್ಟೇ ಹೋಗ್ಬಿಟ್ರು ಅವರೆಲ್ಲ. ಆನ್ ಮಾಡೋ ಟೈಮಲ್ಲಿ ಆನ್ ಮಾಡ್ಬಿಡ್ಬೇಕಾಯ್ತು. ಜಿಲ್ಲೆಟ್ ಯಾವ್ದೋ ಕೊಟ್ಟವನೇ ಮೊನ್ನೆ. ಜಿಲ್ಲೆಟ್ ನಾವು ಇಲ್ಲಿ ತಾನೇ ನೋಡಿದ್ದು. ಜಿಲ್ಲೆಟ್ ಇವರೆಲ್ಲ ಸ್ಪಾನ್ಸರ್ಸು. ಅವನಿಗೆ ಇಡೀ ಅವನ ಕರೆಗೆ. ಸೊ ಗೈಸ್, ವೀಕೆಂಡ್ ಆಗಿರೋದ್ರಿಂದ ತುಂಬ ಕ್ರೌಡ್ ಇದೆ. ಸೊ ಎಲ್ಲ ಕಡೆನೂ ಬೋಟಲ್ಲಿ ಹೋಗಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡೋದು ಸ್ಟಾಪ್ ಮಾಡಿದ್ದಾರೆ. ಇಲ್ಲೊಂದೇ ಒಂದು ಕಡೆ ಓಪನ್ ಇಟ್ಟಿದ್ದಾರೆ. ಮಾರ್ನಿಂಗಿಂದನೇ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಸ್ನಾನ ಎಲ್ಲ ಕಡೆನೂ ಸ್ಟಾಪ್ ಮಾಡಿದ್ದೀವಿ ಅಂತಂದ್ಬಿಟ್ಟು, ಬಿಕಾಸ್ ಆಫ್ ಕ್ರೌಡ್. ತುಂಬ ಕ್ರೌಡ್ ಇದೆ. ಅಲ್ಲಿ ನೋಡಿ, ಬ್ರಿಡ್ಜ್ ಮೇಲೆ ನೀವು ನೋಡ್ಬೋದು, ಜನ ಸಾಗರನೇ ಹರಿದು ಹೋಗ್ತಾ ಇದೆ. ಇದು ಒಂದೇ ಒಂದು, ಐ ಥಿಂಕ್ ಇದು ಸೆಕ್ಟರ್ 4 ಅನಿಸುತ್ತೆ. ಸೊ ಇಲ್ಲಿ ಸ್ನಾನ ಮಾಡೋದಕ್ಕೆ ಅಲೋ ಮಾಡಿದ್ದಾರೆ. ಸೊ ನೋಡಿ, ಕಾರ್ ಇಲ್ಲಿ ಪಾರ್ಕ್ ಮಾಡಿ ಇಲ್ಲೇ ಸ್ನಾನ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ತ್ರಿವೇಣಿ ಸಂಗಮದಲ್ಲಿ ಬೋಟಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಇಲ್ಲೆಲ್ಲೂ ಬೋಟ್ ಮೂಮೆಂಟೇ ಇಲ್ಲ. ಸೊ ನಮ್ಮ ವೈಫು ಮತ್ತು ನಮ್ಮ ಮದರ್ ಇಲ್ಲಿ ಗಂಗೆ ಪೂಜೆ ಮಾಡ್ತಾ ಇದ್ದಾರೆ. ಸೊ ಗೈಸ್, ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಓನ್ಲಿ ಅರೇಲ್ ಘಾಟ್ ಸೆಕ್ಟರ್ 24 ಮಾತ್ರ ಬೋಟಿಂಗ್ ನಡೀತಾ ಇತ್ತು. ಸೊ ನಾವೆಲ್ಲ ಅಲ್ಲಿಂದ ಸೆಕ್ಟರ್ 24ಗೆ ಬಂದು ಆಲ್ಮೋಸ್ಟ್ 1.5 hour ಆಯಿತು ಬ್ರಿಡ್ಜ್ ದಾಟಿ ಬರೋದಕ್ಕೆ. ಸೊ ಇಲ್ಲಿ ಸ್ನಾನ ಮಾಡೋದಕ್ಕೆ ಬಂದ್ವಿ. ಎಲ್ಲ ಸ್ನಾನ ಎಲ್ಲ ಮುಗೀತು. ಸೊ ಮುಂದೆ ಜರ್ನಿನ ವಾರಣಾಸಿ ಕಡೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈಗ ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಬಂದಿದೆ. ಸೊ ಇನ್ನೂ ಊಟ ಮಾಡಿಲ್ಲ, ಇಲ್ಲೇ ಎಲ್ಲರೂ ಲೈಟಾಗಿ ಊಟ ಮಾಡಿ ಮಾಡ್ತೀವಿ. ಹಾಯ್ ಗೈಸ್, ಟೈಮ್ 8:44. ಸೊ ಪ್ರಯಾಗ್ರಾಜಿಂದ ಜಸ್ಟ್ ಎಕ್ಸಿಟ್ ಆಗ್ತಾ ಇದ್ವಿ. ತುಂಬ ರಶ್ ಇದೆ ಪ್ರಯಾಗ್ರಾಜಲ್ಲಿ. ಕ್ರೌಡ್ ಆಲ್ಮೋಸ್ಟ್ 2 to 3 crores ಭಕ್ತಾದಿಗಳು ಬಂದಿದ್ದಾರೆ ಇವತ್ತು ಪ್ರಯಾಗ್ರಾಜ್ಗೆ. ಸೊ ಆದರೂ ಪರವಾಗಿಲ್ಲ, ದರ್ಶನ ಎಲ್ಲ ಈಗ ಮ್ಯಾನೇಜ್ಮೆಂಟ್ ತುಂಬ ಇಂಪ್ರೂವ್ ಆಗಿದೆ. ಸೊ ಸಂಗಮಲ್ಲಿ ಸ್ನಾನ ಎಲ್ಲ ಇದು ಮಾಡಬೇಕು. ನೀವು ಯಾರೇ ಬರೋದಾದ್ರೂ ಸೆಕ್ಟರ್ 24ಗೆ ಡೈರೆಕ್ಟಾಗಿ ಬಂದರೆ ಏನಾಗುತ್ತೆ, ತುಂಬ ಅನುಕೂಲವಾಗಿದೆ. ಅಲ್ಲಿ ಎಲ್ಲ ಥರದ ಸೌಲಭ್ಯನೂ ಇದೆ. ಬೋಟ್ ಪಾಯಿಂಟ್ ಆಗಿರ್ಬೋದು, ವಾಶ್ರೂಮ್ಸ್ ಆಗಿರ್ಬೋದು, ರೆಸ್ಟ್ ರೂಮ್ಸ್ ಆಗಿರ್ಬೋದು, ಫುಡ್ ಕೋರ್ಟ್ ಆಗಿರ್ಬೋದು, ಎಲ್ಲ ಥರದ ಅನುಕೂಲನೂ ಇದೆ. ಸೊ ಬೆಸ್ಟ್ ಸೆಕ್ಟರ್ 24 ಅರೇಲ್ ಘಾಟು. ಸೊ ಯಾರು ಬರೋ ಥರ ಇದ್ದರೆ ಅಲ್ಲಿ ಹೋಗ್ಬೋದು. ಸೊ ನಾವೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ವಾರಣಾಸಿ ಕಾಶಿ ಕಡೆ ಹೋಗ್ತಾ ಇದ್ದೀವಿ. ಕಾಶಿ ನಮಗೆ ನೋಡಿ 3 hours ತೋರಿಸ್ತಾ ಇದೆ.
141 ಕಿಲೋಮೀಟರ್ ಇದೆ. 3 hours 12 o'clock ರೀಚ್ ಆಗುತ್ತೆ ಅಂತ ಹೇಳ್ತಾ ಇದೆ. ಸೊ ನೋಡೋಣ ಎಷ್ಟೊತ್ತಾಗುತ್ತೋ. ಒಂದ್ಸತಿ ರೀಚ್ ಆದಮೇಲೆ ನಾನು ಅಪ್ಡೇಟ್ ಕೊಡ್ತೀನಿ. ಸೊ ನಾಳೆ ಬೆಳಗ್ಗೆ ಕಾಶಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಜಸ್ಟ್ ಇವತ್ತು ನೈಟ್ ಅಲ್ಲಿ ಹೋಗಿ ಆಲ್ಟ್ ಮಾಡಿ ನಾಳೆ ಬೆಳಗ್ಗೆ ಕಾಶಿ ವಿಶ್ವನಾಥ ದೇವ್ರನ್ನ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಜಸ್ಟ್ ಎಕ್ಸಿಟ್ ಆಗ್ತಾ ಇದ್ದಂಗೆ ನೋಡಿ